ಓಕೆ ಸೊ ಇವಾಗ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಶೀಟ್ ಓಪನ್ ಮಾಡ್ಕೊಂಡು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸೊ ಕನ್ಫರ್ಮ್ ಮಾಡ್ಬಿಡಿ ಯಾರಿಗಾದ್ರೂ ಕಾಣಿಸ್ತಾ ಇದ್ರೆ. ಓಕೆ ಸೊ ಪ್ರಾಫಿಟ್ ಸೆಂಟರ್ಸ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಲ್ಲ ಅಂಡ್ ಒಂದು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ವಿ. ಸೊ ಇದು ಅರ್ಥ ಆಯ್ತಲ್ಲ ನಿನ್ನೆ ಕ್ಲಾಸ್? ಏನೋ ಡೌಟ್ ಇದೆಯಾ ಯಾರಿಗಾದ್ರೂ? ಸದ್ಯಕ್ಕೆ ಏನಿಲ್ಲ ಸರ್. ಸೊ ಸೊ ನಾವಿವಾಗ KE51 ಕಾನ್ಸೆಂಟ್ರೇಷನ್ ಕ್ರಿಯೇಟ್ ಮಾಡಿದ್ರೆ ಹೇಳ್ತೇನೆ ಅಲ್ವಾ? ಸೊ ಟಿ ಅಂದ್ಬಿಟ್ಟು ಕಂಟ್ರೋಲಿಂಗ್ ಏರಿಯಾ. ಸೊ KE51 ಹಾಕಿದ ತಕ್ಷಣ ಕಂಟ್ರೋಲಿಂಗ್ ಏರಿಯಾ ಕೇಳುತ್ತೆ. ಸೊ ಕಂಟ್ರೋಲಿಂಗ್ ಏರಿಯಾ ಸೊ ಹಾಕಿದ್ಮೇಲೆ ಇಲ್ಲಿ ಕ್ರಿಯೇಟ್ ಮಾಡೋದು ಪ್ರಾಫಿಟ್ ಸೆಂಟರ್. ಸೊ ನಾವು ಆಲ್ರೆಡಿ ಒಂದು ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡಿದ್ವಿ ನಿನ್ನೆ ಕ್ಲಾಸಲ್ಲಿ. ಸೊ ಇಲ್ಲಿ ನೋಡ್ಬೋದು ಶೀಟಲ್ಲಿ 10 ವಾಯ್ಸ್ ಸ್ಲೋ ಬರ್ತಾ ಇದೆ. ಸ್ಲೋ ಇದೆಯಾ? ವಾಲ್ಯೂಮ್ ಕೇಳಿಸ್ತಿದೆಯಾ ಇವಾಗ? ಇವಾಗ ಓಕೆ. ಸೊ ಫೈನ್. ಸೊ ನಿನ್ನೆ ನಾವು ಒಂದು ಕರ್ನಾಟಕ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ, ಪ್ರಾಫಿಟ್ ಸೆಂಟರ್ ಗ್ರೂಪ್ ಹೈರಾರ್ಕಿಲಿ. ಸೊ ಅದಾದಮೇಲೆ ಅದ್ರ ಅಂಡರ್ಲಿ ನಾವು ಒಂದು ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡಿದ್ವಿ 1010 ಅಂತ. ಓಕೆ ಸೊ 1010 ವಿ ಹ್ಯಾವ್ ಕ್ರಿಯೇಟೆಡ್ ಇಟ್ ಫಾರ್ ಬ್ಯಾಂಗ್ಳೂರ್. ಓಕೆ ಸೊ ನಾವು ಬ್ಯಾಂಗ್ಳೂರಲ್ಲಿ ಸೊ ಮಲ್ಟಿಪಲ್ ಲೈಕ್ ನಾವು ಡಿಸ್ಟ್ರಿಕ್ಟ್ ವೈಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ವಲ್ಲ. ಸೊ ಡಿಸ್ಟ್ರಿಕ್ಟ್ ವೈಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿದ್ದಲ್ವಾ. ಸೊ ಇವಾಗ 1010 ನಾವು ಡಿಸ್ಪ್ಲೇ ಮಾಡಬೇಕು ಅಂದರೆ ಸೊ ಇಲ್ಲಿ ಡಿಸ್ಪ್ಲೇ ಕ್ಲಿಕ್ ಮಾಡಿ ಸೊ 1010 ನಾವು ಪ್ರಾಫಿಟ್ ಸೆಂಟರ್ ಏನು ಕ್ರಿಯೇಟ್ ಮಾಡಿದ್ವಿ ಅದನ್ನ ಹಾಕಿದ್ರೆ ಸೊ ಇಲ್ಲಿ ಬಂದ್ಬಿಡುತ್ತೆ. ಓಕೆ ಸೊ ಬ್ಯಾಂಗ್ಳೂರ್ ರೂರಲ್ ಅಂತ ಕ್ರಿಯೇಟ್ ಮಾಡಿದ್ವಿ 1010. ಓಕೆ ಸೊ ಸೇಮ್ ಇದೇ ಥರ ಬೇರೆ ಡಿಸ್ಟ್ರಿಕ್ಟ್ ಕ್ರಿಯೇಟ್ ಮಾಡಿ. ಸೊ ಕ್ರಿಯೇಟ್ ಹೋಗ್ಬೇಕು, ಕ್ರಿಯೇಟ್. ಓಕೆ ಸೊ 1020 ಇನ್ನೊಂದು ಸ್ಕ್ರೀನಲ್ಲಿ ನಿಮಗೆ ಹೈರಾರ್ಕಿನ ಓಪನ್ ಮಾಡಿ ತೋರಿಸ್ತೀನಿ. ಓಕೆ ಸೊ ನೀವು ಕ್ರಿಯೇಟ್ ಮಾಡಿದ್ದು ಎಲ್ಲಿ ಟ್ರಿಗರ್ ಆಗುತ್ತೆ ಅಂತ ಅದು ಕೂಡ ಹೆಲ್ಪ್ ಆಗುತ್ತೆ. ಓಕೆ ಸೊ ಟಿ ಕೋಡ್ ಬಂದ್ಬಿಟ್ಟು KC-H1. ಸೊ ನಿಮಗೆ ಅದು ಪಾತಲ್ಲಿ ತೋರಿಸಿದೆ ನಿನ್ನೆ ಆಲ್ರೆಡಿ. ಸೊ ಇದು ನಾನು ಡೈರೆಕ್ಟ್ ಟಿ ಕೋಡಲ್ಲಿ ತೋರಿಸ್ತೀನಿ. ಓಕೆ ಸೊ ಇಸ್ಕೊಡಿ. ಸೊ ಇಲ್ಲಿ ನೋಡ್ಬೋದು ನಾವು ನಿನ್ನೆ ಎಲ್ಲಿ ಕ್ರಿಯೇಟ್ ಮಾಡಿದ್ವಿ, ಕರ್ನಾಟಕ ಅಂಡರಲ್ಲಿ ಕ್ರಿಯೇಟ್ ಮಾಡಿದ್ವಲ್ವಾ 1010 ಅಂತ. ಸೊ ಇಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿದ್ದು 1010 ನಿನ್ನೆ ಕರ್ನಾಟಕ ಅಂಡರಲ್ಲಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೋರಿಸುತ್ತೆ 1010. ಸೊ ನೆಕ್ಸ್ಟ್ ನಾವೇನು ಮಾಡೋಣ 1020ನ ತೆಲಂಗಾಣ ಅಂಡರಲ್ಲಿ ಕ್ರಿಯೇಟ್ ಮಾಡೋಣ. ಓಕೆ ಫಾರ್ ಎಕ್ಸಾಂಪಲ್ ಸೊ ತೆಲಂಗಾಣದಲ್ಲಿ ನಮ್ಗೆ ಯಾವುದು ಸ್ಟೇಟ್ ಗೊತ್ತಿಲ್ಲ, ವೈಜಾಗ್. ಸೊ ವೈಜಾಗ್ ಸೊ ವೈಜಾಗ್ ಹಾಕೋಣ. ಸೊ ನೆಕ್ಸ್ಟ್ ಯೂಸರ್ ರೆಸ್ಪಾನ್ಸಿಬಲ್ ಯಾರು ತಗೋಣ. ಓಕೆ ಸಾರಿ ನಾಟ್ ಯೂಸರ್ ರೆಸ್ಪಾನ್ಸಿಬಲ್, ಸೊ ಪರ್ಸನಲ್ ರೆಸ್ಪಾನ್ಸಿಬಲ್. ಯೂಸರ್ ರೆಸ್ಪಾನ್ಸಿಬಲ್ ಏನು ಮ್ಯಾಂಡೇಟ್ರಿ ಅಲ್ಲ, ಸೊ ಪರ್ಸನಲ್ ರೆಸ್ಪಾನ್ಸಿಬಲ್ ಮ್ಯಾಂಡೇಟ್ರಿ. ಸೊ ಹಂಗಾಗಿ ಸೊ ಪ್ರಾಫಿಟ್ ಸೆಂಟರ್ ಗ್ರೂಪು ನಾವು ಕರ್ನಾಟಕ ಅಲ್ಲ ಇವಾಗ ಕ್ರಿಯೇಟ್ ಮಾಡ್ತಿರೋದು ನಾವು ತೆಲಂಗಾಣಗೆ. ಓಕೆ ಸೊ ತೆಲಂಗಾಣ ಅಂತ ಹೇಳೋಣ. ಓಕೆ ಸೊ ನೆಕ್ಸ್ಟ್ ಸೆಗ್ಮೆಂಟ್. ಸೊ ಸೆಗ್ಮೆಂಟ್ ಬಂದ್ಬಿಟ್ಟು ಇದು ಸೌತೆ, ಸೊ ಸೌತ್ ಇಂಡಿಯಾ ಅಂತ ತಗೊಂತೀವಿ. ಓಕೆ ಸೊ ಇಷ್ಟ ಆಯಿತು. ಸೊ ಇವಾಗೆಲ್ಲ ಡೀಟೇಲ್ಸ್ ಹಾಕಿದ್ದೀವಿ. ಇವಾಗ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್ ತೊಗೊಂಡಿರ್ಬೋದು. ಓಕೆ ಸೊ ನಾನು ಇಲ್ಲಿ ಓಪನ್ ಮಾಡಿದ್ನಲ್ಲ ಅದಕ್ಕೆ ಒಂದು ಸೆಕೆಂಡ್ ಕ್ಲೋಸ್ ಮಾಡಿ ತೋರಿಸ್ತೀನಿ.
ಓಕೆ, ಅದು ಓಪನ್ ಅಲ್ಲಿದ್ದರೆ ಲಾಕ್ ಆಗಿದೆ ಅಂತ ತೋರಿಸ್ಕೊತಾರೆ. ಓಕೆ, ಸೊ ಇವಾಗ ಆ್ಯಕ್ಟಿವೇಟ್ ಮಾಡಿ. ಸೊ ಇವಾಗ ಸೇವ್ ಆಯಿತು. ಇವಾಗ ಬೇಕಾದ್ರೆ ಓಪನ್ ಮಾಡ್ಕೊ. ಸೊ ಇವಾಗ KCH1 ಓಪನ್ ಮಾಡೋಣ. ಸೊ ಇಲ್ಲಿ ಕ್ರಿಯೇಟ್ ಮಾಡೋದು ಏನಿದೆ ಅಲ್ಲಿ ತೋರಿಸುತ್ತೆ. ತೆಲಂಗಾಣ ಅಂಡರ್ಲಿ 1020 ವೈಸಾಗಿ ಕ್ರಿಯೇಟ್ ಮಾಡಿದ್ರೆ ಅದು ತೋರಿಸ್ತಾ ಇದೆ. ಓಕೆ, ದ ಸೇಮ್ ವೇ. ಸೊ ಇವಾಗ ಬ್ಯಾಕ್ ಹೋಗ್ಬೋದು. ಸೊ ಇವಾಗ ನಿಮಗೆ ಇದು ಸ್ಟೇಟ್ ವೈಸ್ ತೋರಿಸ್ತಾ ಇಲ್ವಾ? ಸೊ ಸಾಕು, ಒಂದು ಎಕ್ಸಾಂಪಲ್ ಸಾಕೋದು. ಸೊ ಇವಾಗ ನಾನು ಏನು ಮಾಡ್ತೀನಿ, ನಮ್ಮದು ಕರ್ನಾಟಕದಲ್ಲಿ ಇನ್ನೊಂದು ಕ್ರಿಯೇಟ್ ಮಾಡ್ಕೊತೀನಿ. ಸೊ 1010 ಮಾಡಿದ್ದೆ ಅಲ್ವಾ, ಇವಾಗ 1011 ಅಂತ ಮಾಡ್ತೀನಿ. ಸೊ 1011ನಲ್ಲಿ ಸೊ ಎಂಟರ್, ಸಾರಿ ಎಂಟರ್. ಸೊ ಹೊಸ ಕ್ರಿಯೇಟ್ ಮಾಡಿ. ಸೊ ಬ್ಯಾಂಗ್ಳೂರ್ ರೂರಲ್ ಮಾಡ್ತಲ್ವಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಸೊ ಅರ್ಬನ್. ಸೊ ಬ್ಯಾಂಗ್ಳೂರ್. ಸೊ ಅರ್ಬನ್ ಮಾಡೋಣ. ಪರ್ಸನ್ ರೆಸ್ಪಾನ್ಸಿಬಲ್ ಯಾರು ಮಾಡೋಣ? ಓಕೆ, ಸೊ ಈ ಥರ ಯಾವುದು ಕರ್ನಾಟಕದಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ, 1000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ರಿಯೇಟ್. ಸೊ ಇವಾಗ ಕ್ರಿಯೇಟ್ ಆಯಿತು, 101 ಆಯಿತು. ಸೊ ನೆಕ್ಸ್ಟ್ 102. ಸೊ 2 ಬಂದ್ಬಿಟ್ಟು ಇದು ತುಮಕೂರು ಅಂತ ಹಾಕೋಣ. ತುಮಕೂರು. ಕರ್ನಾಟಕ ಸೆಗ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ. ಸೊ ನೆಕ್ಸ್ಟ್ 1013 ಹಾಕೋಣ. ಸೊ 1013 ಬಂದ್ಬಿಟ್ಟು ಸೊ ಇದಕ್ಕೆ ಸೇಮ್ ಇನ್ಚಾರ್ಜ್ ಕೊಡ್ಬೋದು, ಬೇರೆನೂ ಕೊಡ್ಬೋದು. ಸಾಕು, ಇಷ್ಟು ಕ್ರಿಯೇಟ್ ಮಾಡಿದ್ವಲ್ಲ, ಸದ್ಯಕ್ಕೆ ಸಾಕು. ಓಕೆ, ಸೊ ಅದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಮಾಡ್ತೀವಿ. ಇವತ್ತು ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ಅರ್ಥ ಮಾಡಿಸೋದಕ್ಕೆ ಒಂದು 4 ಕ್ರಿಯೇಟ್ ಮಾಡಿದ್ವಿ. ಎಂಟರ್. ಸೊ ಇವಾಗ ನೋಡ್ಬೋದು, ಇವಾಗ ನಾವು AP ಅಂಡರಲ್ಲಿ ಕ್ರಿಯೇಟ್ ಮಾಡಿಲ್ಲ, ತಮಿಳ್ನಾಡು ಅಂಡರಲ್ಲಿ ಕ್ರಿಯೇಟ್ ಮಾಡಿಲ್ಲ. ಸೊ ಇದು ಎಕ್ಸಾಂಪಲ್ಗೆ ಅಷ್ಟೇ ಮಾಡಿದ್ರು. ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು, 4 ಅಲ್ಲ 5 10 ಅಲ್ಲ 50 ಕ್ರಿಯೇಟ್ ಮಾಡ್ಕೋಬೋದು. ಓಕೆ, 100 ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಸೊ ಬಟ್ ಏನಂದರೆ ನೀವು ಟೈಮಿಂಗ್ಗೆ ಒಂದು ಸ್ಟೇಟ್ ವೈಸ್ ತೋರಿಸ್ತೆ, ಅದಾದ್ಮೇಲೆ ಡಿಸ್ಟ್ರಿಕ್ಟ್ ವೈಸ್ ತೋರಿಸ್ತಾ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಬ್ಯಾಂಗ್ಳೂರು ರೂರಲ್ಲು, ಬ್ಯಾಂಗ್ಳೂರು ಅರ್ಬನ್ನು, ತುಮಕೂರು, ಮೈಸೂರು ಅಂತ. ಓಕೆ, ಸೊ ಇವೆಲ್ಲ ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಈ ಕರ್ನಾಟಕ ಡಿವಿಷನ್ ಲೆವೆಲ್ ಅಂದ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂದ್ಕೊಳ್ಳಿ. ಇದು ಬಂದ್ಬಿಟ್ಟು ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತೆ. ಸೊ ಇವಾಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೀವು ಬ್ರಾಂಚಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮೇನ್ ಬ್ರಾಂಚಸ್ ಅಂದ್ಕೊಳ್ಳಿ, ಅಂದರೆ ಹೆಡ್ ಆಫೀಸ್ ಎಲ್ಲ ಮೇನ್ ಬ್ರಾಂಚಸ್ ತಾರೆ. ಓಕೆ, ಅದರಲ್ಲಿ ಮತ್ತೆ ಬೇರೆ ಸಬ್ ಬ್ರಾಂಚಸ್ ಇರುತ್ತೆ ಫಾರ್ ಎಕ್ಸಾಂಪಲ್ಸ್. ಓಕೆ, ಸೊ ಅದೇ ಥರ. ಸೊ ಇವಾಗ ನಾವು ಪ್ರಾಫಿಟ್ ಸೆಂಟರ್ಸ್ ಆಯಿತು. ಓಕೆ, ಸೊ ಇವಾಗ ಸೇಮ್ ಇದೇ ಥರನೇ ನಾವು ಕಾಸ್ಟ್ ಸೆಂಟರ್ಸ್ ಕೂಡ ಕ್ರಿಯೇಟ್ ಮಾಡಬೇಕು, ಕಾಸ್ಟ್ ಬುಕ್ ಮಾಡೋದಕ್ಕೆ. ಓಕೆ, ಸೊ ಅದನ್ನು ನಾವು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇವಾಗಲೇ 10. ಸರ್, ಇದು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಬೇಕಾದ್ರೆ ಎಷ್ಟೇ ಡಿಜಿಟಲ್ ಕ್ರಿಯೇಟ್ ಮಾಡಬೇಕಂತ ಏನಾದರೂ ರೂಲ್ ಇದೆಯಾ SAP-ಲಿ? ಹಾಂ ಇದೆ. ಸಿ ನಿಮ್ಗೆ ಇಲ್ಲಿ ಇವಾಗ ಅಪ್ ಟು 4-5 ಕ್ಯಾರೆಕ್ಟರ್ಸ್ವರೆಗೂ ಅಷ್ಟೇ ಅಲೋ ಮಾಡುತ್ತೆ. 6 7 8 9 ಲಿಮಿಟ್ ಇದೆ. 28 ಎಷ್ಟೇ ಇದೆ ಅನ್ಸುತ್ತೆ. ತಗೋತಾ ಇದೆ, ಬಟ್ ಲಿಮಿಟ್ ಇದೆ. 28 30 ಲಿಮಿಟ್ ಇದೆ ಅನ್ಸುತ್ತೆ. ಸೊ ಯಾಕೆಂದರೆ ಇವಾಗ ನೇಮ್ ಹಾಕ್ತಾರೆ ಕೆಲವರು. ನಾವಿವಾಗ ಸಮ್ ಕೋಡ್ ಹಾಕಿದ್ವಲ್ಲ ಪ್ರಾಫಿಟ್ ಸೆಂಟರ್ಗೆ, ಸೇವ್ ಅದೇ ಥರ ಇಲ್ಲಿ ನೇಮ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಲಿಮಿಟೆಡ್ ಇರುತ್ತೆ. ನಿಮಗೆ ಫೀಲ್ಡ್ ವೈಸ್ ಎಲ್ಲ ಬೇಕು ಅಂದರೆ ನಿಮಗೆ ಪಾತಲ್ಲಿ ಹೋದ್ನಲ್ಲ, ಸೊ ಆ ಪಾತಲ್ಲಿ ಒಂದು ಇದಿದೆ, ತೋರಿಸ್ತೀನಿ, ಚೆಕ್ ಮಾಡ್ಕೊಡ್ಬೋದು. ಸರ್, SAP-ಲಿ ಯೂಶುವಲ್ ಆಗಿ GL ಅಕೌಂಟ್ಗೆ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವಾಗ ನೀವು ನೋಡಿದ್ರೆ ಸಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ. GL ಅಕೌಂಟಿಗೆ ಕ್ರಿಯೇಟ್ ಮಾಡ್ತಾರಾ? ಪ್ರಾಫಿಟ್ ಸೆಂಟರ್ GL ಅಕೌಂಟಿಗೆ ಯಾರು ಕ್ರಿಯೇಟ್ ಮಾಡ್ತಾರೆ ಪ್ರಾಫಿಟ್ ಸೆಂಟರ್ಸ್? ಓಕೆ, ನನಗೆ SAP-ಲಿ ಮಾಡ್ತಾರೆ. ಓಕೆ, ಇವಾಗ ಹೇಳಿ, GL ಅಕೌಂಟಿಗೆ ಕ್ರಿಯೇಟ್ ಮಾಡಿದ್ರೆ ಪ್ರಾಫಿಟ್ ಸೆಂಟರ್ನ, ಇವಾಗ ಇವಾಗ ನಾನು ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಂಗ್ಳೂರ್ ಲೊಕೇಶನ್ಗೆ ಕ್ರಿಯೇಟ್ ಮಾಡಿದ್ದೀನಿ ಪ್ರಾಫಿಟ್ ಸೆಂಟರ್ ಅಲ್ವಾ? ಇವಾಗ ನಾನು ನಂದು ಬೇರೆ ಡಿವಿಷನ್ಸ್ ಇರುತ್ತೆ. ನಾನು ಡಿವಿಷನ್ ರಿಪೋರ್ಟಿಂಗ್ ನನಗೆ ಡಿವಿಷನ್ ಲೆವೆಲ್ ಬೇಕು, ಸಬ್ ಡಿವಿಷನ್ಸ್ ಲೆವೆಲ್ ಬೇಕು. ಹೆಂಗೆ ರಿಪೋರ್ಟಿಂಗ್ ಮಾಡ್ತೀರಾ ನೀವು GL ಕ್ರಿಯೇಟ್ ಮಾಡಿದ್ರೆ?
ಆಕ್ಚುಲಿ ನಾನು SAP ಅಲ್ಲಿ ಮಾಡ್ಬೇಕಾದ್ರೆ ಅದು ಆ ಥರ ತಗೊಂತಾ ಇತ್ತು, ಸಿನಾರಿ ಆ ಥರ ಇರ್ತಾ ಇತ್ತು. ಸಿನಾರಿ ಯಾವ ಥರ ಇರುತ್ತೆ ಅಂತ ಹೇಳಿ, ನೀವು ಸಿನಾರಿ ಯಾವ ಥರ ಇರುತ್ತೆ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನು ಮಾಡಿದ್ದೀರಾ ಪಿಕ್ ಆಗ್ತಾ ಇತ್ತು ಹಾಂ SAP ಅಕೌಂಟ್ಸ್ ಪೇಯಬಲ್ ಸರ್. ಓಕೆ. ಅಕೌಂಟ್ಸ್ ಪೇಬಲಲ್ಲಿ ನೀವು ಯಾವುದರಲ್ಲಿ ಆಟೋಮೆಟಿಕ್ ಪಿಕ್ ಆಗ್ತಾ ಇತ್ತು? ಪಿ ಒ ಕ್ರಿಯೇಟ್ ಮಾಡಿದಾಗ, ಪಿ ಆರ್ ರೈಸ್ ಮಾಡಿದಾಗ? ಇಲ್ಲ ಯೂಶಲ್ ಆಗಿ GLR PO ಪ್ರೊಸೆಸ್ ಮಾಡ್ಬೇಕಾದ್ರೆ ನಾನ್ PO ಪ್ರೊಸೆಸ್ ಮಾಡಬೇಕಾದ್ರೆ ನಾವು GL ಅಕೌಂಟ್ ತಗೊಂಡಾಗ ಆಟೋ ಪಿಕ್ ಆಗುತ್ತೆ ಪ್ರಾಫಿಟ್ ಸೆಂಟರ್. ಹೌದು, ಆಗುತ್ತೆ. ಅದು ಬೇರೆ. ಸಿ, ನೀವು ಹೇಳ್ತಿರೋದು ನಂಗೆ ಅರ್ಥ ಆಯಿತು. ನೀವು ಹೇಳ್ತಿರೋದು ಏನಂದರೆ ಜಿ ಎಲ್ ಅಕೌಂಟ್ಗೆ ಪ್ರಾಫಿಟ್ ಸೆಂಟರ್ ಪಿಕ್ ಆಗ್ತಾ ಇತ್ತು ಅಂತ ಹೇಳ್ತಿದ್ದೀರಾ, ಅಷ್ಟೇ ತಾನೇ? ಹೌದು. ಬಟ್ ಕ್ರಿಯೇಷನ್ ಪ್ರಾಫಿಟ್ ಸೆಂಟರ್ ನಾವು ಆ ಥರ ಮಾಡಲ್ಲ, ಇದೇ ಥರ ಮಾಡೋದು. ಅದು ಹೆಂಗೆ ಪಿಕ್ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಅದು ಹೆಂಗೆ ಪಿಕ್ ಆಗುತ್ತೆ ಅಂದರೆ ಓಕೆ ಬಿನ್ ಸೆಟಪ್ ಅಂತ ಬರುತ್ತೆ. ಓಕೆ, ಅದು ಆಟೋಮೆಟಿಕ್ ಅಕೌಂಟ್ ಡಿಟರ್ಮಿನೇಷನ್ ಅಂತ ಬರುತ್ತೆ. ನೋಡಿ ತೋರಿಸ್ತೀನಿ. ಓಕೆ ಬಿ 9, ಓಕೆ ಬಿ 9 ನೋಡಿ, ಈ ಸಿಂಪಲ್ ಎಕ್ಸಾಂಪಲ್ ತೋರಿಸ್ತಾ ಇರೋದು, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಕಂಪನಿ ಕೋಡ್ ಇದೆ, ಇಲ್ಲಿ ಕಾಸ್ಟ್ ಎಲಿಮೆಂಟ್ ಇದೆ. ಕಾಸ್ಟ್ ಎಲಿಮೆಂಟ್ ಮತ್ಲಬ್ ನಿಮ್ಮ ಜಿ ಎಲ್ ಇದೆ, ನಿಮ್ಮ ಜಿ ಎಲ್ ಇದೆ. ನಿಮ್ಮ ಜಿ ಎಲ್ಗೆ ಇಲ್ಲಿ ನಾವು ಪ್ರಾಫಿಟ್ ಸೆಂಟರು ಕಾಸ್ಟ್ ಸೆಂಟರ್ಸ್ನ ಇಲ್ಲಿ ಅಸೈನ್ ಮಾಡ್ತೀವಿ. ಇಲ್ಲಿ ಇಲ್ಲಿ ಪ್ರಾಫಿಟ್ ಸೆಂಟರು, ಇಲ್ಲಿ ಕಾಸ್ಟ್ ಸೆಂಟರ್ನ ಅಸೈನ್ ಮಾಡ್ತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಅಕೌಂಟ್ ಅಸೈನ್ಮೆಂಟ್ ಅಂತ ಮಾಡ್ತೀವಿ. ಇದೇನಾಗುತ್ತೆ ಗೊತ್ತಾ, ಆಟೋಮೆಟಿಕ್ ನೀವು ಈ ಜಿ ಎಲ್ ತೊಗೊಂಡ್ರೆ, ಈ ಜಿ ಎಲ್ನ ನೀವು ಎಗೇನೆಸ್ಟ್ ಈ ಜಿ ಎಲ್ ಪೋಸ್ಟ್ ಮಾಡಬೇಕಾದ್ರೆ ಅಂದರೆ ಪಿ ಒ ಮಾಡಬೇಕಾದ್ರೆ ಆಟೋಮೆಟಿಕ್ ಈ ಪ್ರಾಫಿಟ್ ಸೆಂಟರ್ ಪಿಕ್ ಆಗುತ್ತೆ, ಈ ಕಾಸ್ಟ್ ಸೆಂಟರ್ ಪಿಕ್ ಆಗುತ್ತೆ. ಓಕೆ, ಸೊ ಇದು ನಾವು ಬ್ಯಾಕ್ ಆ್ಯಂಡ್ ಅಸೈನ್ಮೆಂಟ್ ಮಾಡೋದು. ಓಕೆ, ಸೊ ಇಲ್ಲಿ ನೋಡಿ ಡೀಟೇಲ್ ಪರ್ ಪ್ರಾಫಿಟ್ ಸೆಂಟರ್ ಅಂತ. ಸೊ ಇದು ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಆ ಥರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ತೋರಿಸುತ್ತೆ ಯಾವ್ದು ಅಸೈನ್ ಮಾಡಿದ್ದಾರೆ ಅಂತ. ಇವ್ರೇನೋ ಅಸೈನ್ ಮಾಡಿಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ಓಕೆ, ಇಲ್ಲಿ ತೋರಿಸುತ್ತೆ ಇವರು ಆಲ್ರೆಡಿ ಇನ್ ದ ಚೂಸನ್ ಸ್ಟೆಪ್. ಓಕೆ, ಸೊ ಇಲ್ಲೇನು ಹಾಕಿಲ್ಲ ಅದಕ್ಕೆ. ಓಕೆ, 1 ಸೆಕೆಂಡ್ ಸೆಲೆಕ್ಟ್ ಮಾಡಿ. ನೋಡಿ ಇಲ್ಲಿ ಕಾಸ್ಟ್ ಸೆಂಟರ್ ಬಂತಾ. ಸೊ ಇಲ್ಲಿ ಪ್ರಾಫಿಟ್ ಸೆಂಟರ್ ಹಾಕಬೇಕು. ಸೊ ಇಲ್ಲಿ ನಾವು ಈ ಕಾಸ್ಟ್ ಎಲಿಮೆಂಟ್ಗೆ, ಈ ಪರ್ಟಿಕ್ಯುಲರ್ ಕಾಸ್ಟ್ ಎಲಿಮೆಂಟ್ ಇದೆಯಲ್ಲ 52001000 ಇದು ಜಿ ಎಲ್, ಇದು ಕಾಸ್ಟ್ ಎಲಿಮೆಂಟ್ ಅಂದರೆ ಜಿ ಎಲ್. ಓಕೆ, ಸೊ ಇದು ಜಿ ಎಲ್ ಇದೆಯಲ್ಲ, ಈ ಜಿ ಎಲ್ಗೆ ಈ ಕಾಸ್ಟ್ ಸೆಂಟರ್ನ ಅಸೈನ್ ಮಾಡಿದ್ದಾರೆ ಇವರು. ಪ್ರಾಫಿಟ್ ಸೆಂಟರ್ ಅಸೈನ್ ಮಾಡಿಲ್ಲ. ನೀವು ಪ್ರಾಫಿಟ್ ಸೆಂಟರ್ ಅಸೈನ್ ಮಾಡಿದ್ರೆ ಪ್ರಾಫಿಟ್ ಸೆಂಟರ್ ಪಿಕ್ ಆಗುತ್ತೆ, ರಿಪೀವರೈಸ್ ಅಂತ. ಓಕೆ, ಸೊ ಇದು ಅಸೈನ್ಮೆಂಟ್ ಮಾಡಬೇಕು ನಾವು. ಅದು ಬೇರೆ. ಸೊ ಕ್ರಿಯೇಷನ್ ಬೇರೆ, ಅಸೈನ್ಮೆಂಟ್ಸ್ ಬೇರೆ. ಅಸೈನ್ಮೆಂಟ್ಸ್ ಮಲ್ಟಿಪಲ್ ಟೈಮ್ಸ್ ಮಾಡ್ತೀವಿ ನಾವು, ಬೇರೆ ಬೇರೆ ಲೆವೆಲೆಲ್ಲ ಮಾಡ್ತೀವಿ ಪ್ರಾಫಿಟ್ ಸೆಂಟರ್. ಇದೊಂದೇ ಅಲ್ಲ, ಕಾಸ್ಟ್ ಎಲಿಮೆಂಟ್ ಲೆವೆಲ್ ಒಂದೇ ಅಲ್ಲ, ತುಂಬ ಲೆವೆಲಲ್ಲಿ ಮಾಡ್ತೀವಿ. ಸೊ ಇದು ಮಾಡ್ಬಿಟ್ಟು ನಿಮಗೆ ಜಸ್ಟ್ ಒಂದು ಕ್ರಿಯೇಷನ್ ಎಕ್ಸ್ಪ್ಲೇನ್ ಮಾಡ್ತಿರೋದು. ನಾವು ಮಾಡೋದು ಬ್ಯಾಕ್ ಎಂಡಲ್ಲಿ ಏನೇನು ಮಾಡ್ತೀವಿ ಅಂತ, ಆಮೇಲೆ ಮತ್ತೆ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆನಾ? ಸೊ ಇವಾಗ ಬಂದ್ಬಿಟ್ಟು ನಾನು ಇವಾಗ ಕರ್ನಾಟಕ ಅಂಡರಲ್ಲಿ 1 2 3 4 ಪ್ರಾಫಿಟ್ನ ಕ್ರಿಯೇಟ್ ಮಾಡಿದ್ದೀನಲ್ವಾ. ಸೊ 1011 ಬಂದ್ಬಿಟ್ಟು ಬ್ಯಾಂಗ್ಳೂರ್, ಇದು ಅರ್ಬನ್ ಅಲ್ವಾ. ಸೊ ನೆಕ್ಸ್ಟ್ 1012, ಸೊ ನೆಕ್ಸ್ಟ್ 1013, ಸೊ ಬಂದ್ಬಿಟ್ಟು ಮೈಸೂರು. ಓಕೆ, ಸೊ ಈ ಥರ ನಾನು ಕ್ರಿಯೇಟ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ನಮಗೆ ಫಾರ್ ಎಕ್ಸಾಂಪಲ್ಲು ಇದು ನಾನು ಹೇಳಿದೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಂತ ಹೇಳಿದೆ. ಓಕೆನಾ? ಸೊ ಇವಾಗ ನಾನೇನು ಮಾಡ್ಬಿಡ್ತೀನಿ, ಕಾಸ್ಟ್ ಸೆಂಟರ್ ಇಲ್ಲಿ ಹಾಕ್ಬಿಡ್ತೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಕಾಸ್ಟ್ ಸೆಂಟರು ಅದನ್ನು ಕ್ರಿಯೇಟ್ ಮಾಡಬೇಕು, ಅದು ಹೇಳ್ತೀನಿ. ಸೊ ಇವಾಗ ಇಷ್ಟು ಕ್ರಿಯೇಟ್ ಆಗಿದೆ ಅಲ್ವಾ, ಇದನ್ನು ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ಓಕೆ, ಇಒ ಬಂದ್ಬಿಟ್ಟು ಟಿ ಕೋಡ್ ಏನಕ್ಕೆ, ಕಾಸ್ಟ್ ಸೆಂಟರ್ ಹೈರಾರ್ಕಿ ಕ್ರಿಯೇಟ್ ಮಾಡೋಕ್ಕೆ. ಓಕೆ, ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನೋ ಸ್ಟ್ಯಾಂಡರ್ಡ್ ಹೈರಾರ್ಕಿ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಫಾರ್ ಕಂಟ್ರೋಲಿಂಗ್ ಏರಿಯಾ TATM ಅಂತ ತೋರಿಸ್ತಾ ಇದೆ. ಓಕೆ, ಸೊ ಅಂದರೆ ಯಾವುದು ಕ್ರಿಯೇಟ್ ಮಾಡಿಲ್ಲ ಅಂತ TATM. ಸೊ ಕ್ರಿಯೇಟ್ ಮಾಡೋಣ. ಸೊ ಇವಾಗ ಇಲ್ಲಿ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಹೇಳಿದಲ್ಲ ಬಿಫೋರ್ ಸ್ಟ್ಯಾಂಡರ್ಡ್ ಹೈರಾರ್ಕಿ ಬೇರೆ ಇರುತ್ತೆ, ಹೈರಾರ್ಕಿ ಬೇರೆ ಇರುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಹೈರಾರ್ಕಿ ಹೋಗ್ತೀನಿ, ನಾರ್ಮಲಿ ಕಾಸ್ಟ್ ಸೆಂಟರ್ಸ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ ನಾನು. ಓಕೆ, ಸೊ ಇದ್ರಲ್ಲಿ ತಗೊಳ್ತಾ ಇಲ್ಲ. ಸೊ ಡೈರೆಕ್ಟ್ ಪಾತಲ್ಲ ಮಾಡಿ. ಸೊ SIMG, ಸೊ SIMG ಹೋಗಿ ಸರ್ಚ್ ಡೆಫಿನೇಷನ್ ಕಂಟ್ರೋಲಿಂಗ್ ಸೆಕೆಂಡ್. ನಾನು ಇನ್ನೇ ಯಾವುದಾದ್ರೂ ಅಸೈನ್ ಮಾಡಿರೋ ಗ್ರೂಪಿಂಗ್ ಅಂತ ನೋಡ್ಕೊಂಡ್ಬಿಡ್ತೀನಿ ಸರ್. ಸೊ ಇದರಲ್ಲಿ ಯಾರು ಅಸೈನ್ ಮಾಡಿದ್ದಾನೋ. ಓಕೆ,
ಸೊ ಕಂಟ್ರೋಲಿಂಗ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಡೈರೆಕ್ಟ್ ಕ್ರಿಯೇಟ್ ಮಾಡೋಣ. ಆಕ್ಟಿವೇಟ್ ಕಾಸ್ಟ್ ಸೆಂಟರ್ ಇನ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್. ಸೊ ಈ ಕಂಟ್ರೋಲಿಂಗ್ ಏರಿಯಾಗೆ ಆಕ್ಟಿವೇಟ್ ಮಾಡಬೇಕು. ಸೊ ನಮ್ಮದು ಯಾವುದು ಕಂಟ್ರೋಲಿಂಗ್ ಏರಿಯಾ TATM. ಸೊ TATMಗೆ ಇವಾಗ ಆಕ್ಟಿವೇಟ್ ಮಾಡೋಣ. ಸೊ ಇವಾಗ ಫಿಸ್ಕಲ್ ಇಯರ್ 2025 ತೊಗೊಂಡಿದ್ದಲ್ಲ ನಾನು. ಸೊ 25ಇಂದ ಆ್ಯಕ್ಟಿವೇಟ್ ಮಾಡೋಣ. ಓಕೆ. ಸೊ ಇದು ನಿಮ್ಗೆ ಯಾವ್ಯಾವ್ದಕ್ಕೆ ಬೇಕೋ ಬೇಸ್ಡ್ ಆನ್ ಕಾಸ್ಟಿಂಗು ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ನೀವು ಯಾವ್ದು ಬೇಕಾದ್ರೂ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಕಾಸ್ಟಿಂಗ್ ಯೂಸ್ ಮಾಡ್ತೀವಿ ಇಟ್ಕೊಡಿ. ಸೊ ಪ್ಯಾರಲಲ್ ಕ್ಯಾಲ್ಕುಲೇಷನ್ ಬೇಕು ಅಂದರೆ ಸೊ ಇದೆಲ್ಲ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಕಮಿಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಬೇಕು ಅಂದರೆ ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಕಾಸ್ಟ್ ಆಬ್ಜೆಕ್ಟ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಬುಕ್ ಮಾಡ್ಬೇಕಾದ್ರೆ ಇವನ್ ಪ್ರಾಜೆಕ್ಟ್ಸ್ ಕೂಡ ಯೂಸ್ ಮಾಡ್ತೀವಿ. ಕಾಸ್ಟ್ ಸೆಂಟರ್ಸ್ ಅಲ್ಲಿ ನೀವು ಸೇಲ್ಸ್ ಆರ್ಡರ್ಸ್ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೇವ್ ಮಾಡಿ. ಸೊ ಇವಾಗ ಸೇವ್ ಆಯಿತು. ಸೊ ಬ್ಯಾಕ್ ಓಕೆ. ಸೊ ಇವಾಗ ಇದು ಕ್ರಿಯೇಟ್ ಆಗಿದೆ, ಸೇವ್ ಆಗಿದೆ. ಬ್ಯಾಕ್ ಮಾಡೋಣ, ಸೇವ್ ಮಾಡಿಬಿಟ್ಟು. ಓಕೆ. ಸೊ ನೆಕ್ಸ್ಟು ಮಾಸ್ಟರ್ ಡೇಟಾ. ಸೊ ಮಾಸ್ಟರ್ ಡೇಟಾದಲ್ಲಿ ಕಾಸ್ಟ್ ಸೆಂಟರ್ಸ್. ಸೊ ಇವಾಗ ಕಾಸ್ಟ್ ಸೆಂಟರ್ಸಲ್ಲಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟು ಹೈರಾರ್ಕಿ ಕ್ರಿಯೇಟ್ ಮಾಡಬೇಕಲ್ವ, ಗ್ರೂಪ್. ಸೊ ಇದು ಬಂದ್ಬಿಟ್ಟು ಕಾಸ್ಟ್ ಸೆಂಟರ್ ಗ್ರೂಪ್. ಸೊ TATMಗೆ ಒಂದು ಕಾಸ್ಟ್ ಸೆಂಟರ್ ಗ್ರೂಪ್ನ ಕ್ರಿಯೇಟ್ ಮಾಡೋದು. ನಾವು ಪ್ರಾಫಿಟ್ ಸೆಂಟರ್ ಗ್ರೂಪ್ ಏನಂತ ಕ್ರಿಯೇಟ್ ಮಾಡಿದ್ವಿ ನೋಡ್ಕೊಂಡು ಅದೇ ಥರ. ಸೊ TATMPC ಅಂತ ಮಾಡಿದ್ರಲ್ವಾ. ಸೊ ಇವಾಗ TATMCC ಮಾಡೋಣ, ಅಂದರೆ ಕಾಸ್ಟ್ ಸೆಂಟರ್. ಓಕೆ. KSH1. ಸೊ ಇವಾಗ TATMCC ರೈಟ್, ಎಂಟರ್. ಸೊ ಇವಾಗ ಇಲ್ಲಿ ಕೊಡಿ CC ಗ್ರೂಪ್ TATM ಕಂಟ್ರೋಲ್ ಮಾಡಿ. ಓಕೆ. ಸೊ ಇವಾಗ ಸೇವ್ ಮಾಡ್ಬೋದು. ಸೇವ್ ಅಂದರೆ ಸೊ ಇವಾಗ ಸೇವ್ ಆಯಿತು. ಸೊ ಇದ್ರ ಅಂಡರಲ್ಲಿ ನೀವು ಸಪರೇಟ್ ಗ್ರೂಪಿಂಗ್ ಮಾಡಿಕೊಂಡು ಮೈಂಟೈನ್ ಮಾಡೋಂಗಿದ್ರು ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಓಕೆ. ಕಾಸ್ಟ್ ಸೆಂಟರ್ನ ಸೊ ನಾವು ಅಟ್ಲೀಸ್ಟ್ ಸ್ಟೇಟ್ ಲೆವೆಲ್ ಆದರೂ ಮಾಡ್ಕೊಳ್ಳೋಣ. ಯಾಕೆಂದರೆ ಇವಾಗ ಸ್ಟೇಟ್ ಲೆವೆಲ್ ನಾವು ಆಲ್ರೆಡಿ ಸಪ್ರೇಟ್ ರಿಪೋರ್ಟಿಂಗ್ ಮಾಡ್ತಾ ಇರೋದ್ರಿಂದ ನಾವು ಸ್ಟೇಟ್ ಲೆವೆಲಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಗ್ರೂಪಿಂಗ್ನ. ಓಕೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಲೋವರ್ ಲೆವೆಲ್. ಸೊ ಇವಾಗ ಸ್ಟೇಟ್ ಲೆವೆಲ್ ಸೇವ್ ಮಾಡ್ಕೊಳ್ಳೋಣ. ಕರ್ನಾಟಕ. ಸೊ ಸೇಮ್ ಲೆವೆಲಲ್ಲೇ ಸೊ ನೆಕ್ಸ್ಟ್ AB ಮಾಡೋಣ. ಓಕೆ. ನೆಕ್ಸ್ಟ್ ಸೇಮ್ ಲೆವೆಲಲ್ಲಿ ಇನ್ನೊಂದು ಯಾವ ಕ್ರಿಯೇಟ್ ಮಾಡಿದ್ದು ನಾವು ತಮಿಳ್ನಾಡು ಅಲ್ವಾ. ಸೊ 4 ಎಲ್ಲ ಕ್ರಿಯೇಟ್ ಮಾಡಿದ್ದು ನಾವು ಗ್ರೂಪು. ಸೊ 4 ನೋಡಿ. ಓಕೆ. ಸೊ ನೆಕ್ಸ್ಟ್ ಸೇವ್. ಓಕೆ. ಸೊ ಸೇವ್ ಆಯಿತು. ಸೊ ಇವಾಗ ಗೋ ಬ್ಯಾಕ್, ಇದು ಕ್ಲೋಸ್ ಮಾಡೋಣ. ಸೊ ಇವಾಗ ನಾವು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಇಲ್ಲೇ ಕ್ರಿಯೇಟ್ ಮಾಡ್ಬಿಡ್ಬೋದು ಕಾಸ್ಟ್ ಸೆಂಟರ್ ಡೈರೆಕ್ಟು. ಸೊ ಇಲ್ಲ ಅಂದರೆ ನೀವು KS01 ಮಾಡ್ಬೋದು. TIC. ಸೊ KS01.
ಸೊ ಇಲ್ಲಿ ಹೋದ ತಕ್ಷಣ ಕಾಲ್ ಸೆಂಟರ್ಸ್ ಕೇಳುತ್ತೆ. ಸೊ ಇವಾಗ ನಾವು ಒಂದೇ ನೇಮಿಂಗ್ ಕನ್ವೆನ್ಷನ್ ಫಾಲೋ ಮಾಡೋಣ, ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಓಕೆ, ಸೊ ಇವೇನು ನಾವು ಯೂಸರ್ಸ್ ಕೂಡ ಅದೇ ಥರ ಸಜೆಸ್ಟ್ ಮಾಡಬೇಕು. ಸೊ ಯೂಸರಲ್ಲಿ ಈ ಥರ ಕೋಡ್ ಯೂಸ್ ಮಾಡ್ತಾ ಇರಲ್ಲ ಅಂತ ಇಟ್ಕೊಳ್ಳಿ, ನೀವು ಅದನ್ನು ಸಜೆಸ್ಟ್ ಮಾಡಬೇಕು ಅವ್ರಿಗೆ. ಸೊ ಈ ಥರ ಯೂಸ್ ಮಾಡಿ, ಸೊ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು ಅಂತ. ಓಕೆ, ಸೊ ಇವಾಗ ಕರ್ನಾಟಕಕ್ಕೆ ನಾವು ವೆಂಡರ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಕರ್ನಾಟಕಕ್ಕೆ ಕಾಲ್ ಸೆಂಟರ್ಸ್. ಸೊ ಬ್ಯಾಂಗ್ಳೂರು ಬ್ರಾಂಚ್ಗೆ, ಫಸ್ಟ್ ಬ್ಯಾಂಗ್ಳೂರು ಬ್ರಾಂಚ್ಗೆ ಸೊ ಮಲ್ಟಿಪಲ್ಲು ಸಬ್ ಬ್ರಾಂಚಸ್ ಇರುತ್ತೆ ಅಲ್ವಾ. ಸೊ ಅದನ್ನ ಕ್ರಿಯೇಟ್ ಮಾಡೋಣ. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ಫಸ್ಟ್ ಬ್ಯಾಂಗ್ಳೂರು ಫಸ್ಟ್ ಒನ್ ಯಾವುದು ರೂರಲ್ಲ. ಸೊ ರೂರಲ್ ಅಂತ. ಸೊ ಇವಾಗ ಸೊ ಇವಾಗ ಫಸ್ಟ್ ಬ್ಯಾಂಗ್ಳೂರಿಗೆ, ಸೊ ಬ್ಯಾಂಗ್ಳೂರು ರೂರಲ್ಲಿ. ಸೊ ಬ್ಯಾಂಗ್ಳೂರು ರೂರಲ್ದು ಪ್ರಾಫಿಟ್ ಸೆಂಟರ್ ಆಲ್ರೆಡಿ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಬೇಕಂದ್ರೆ ಪ್ರಾಫಿಟ್ ಸೆಂಟರ್ಸ್ನ ಇಲ್ಲಿ ಹಾಕ್ಕೊಳ್ಳಿ ನಿಮ್ಗೆ ನೆನಪಿಡಿ. ಓಕೆ, 1010 ಅಂತ ಇಲ್ಲೂ ಹಾಕೊಂಬಿಡಿ. ಓಕೆ, ಸೊ ಇಲ್ಲ ಬೇಡ, ಕನ್ಫ್ಯೂಸ್ ಆಗುತ್ತೆ ಅಂದರೆ ಬೇಡ ತೆಗ್ಬಿಡಿ. ಓಕೆ, ಸೊ ಇವಾಗ ರೂರಲಲ್ಲಿ ನಮಗೆ ಯಾವ್ಯಾವ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಆನೆಕಲ್ದು ಅಂತ ತಾಲೂಕಿದೆ, ಆನೆಕಲ್ದು ಸಪ್ರೇಟ್ ತಾಲೂಕಿದೆ ಅಲ್ವಾ. ಸೊ ಅದಕ್ಕೊಂದು ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಬ್ಯಾಂಗ್ಳೂರು, ನಾನು ಬರೀ ಬ್ಯಾಂಗ್ಳೂರು ರೂರಲ್ಲೇ ಮಾಡಿಬಿಡ್ತೀನಿ, ಎಲ್ಲರಿಗೂ ಮಾಡ್ಬೋದು. ದೆನ್ ಯಾವಿದೆ, ನೆಲಮಂಗಲ ಇದೆ. ಓಕೆ, ಸೊ ರೂರಲ್ಗೆ ದೇವನಹಳ್ಳಿನೂ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು 3 ತೊಗೊತೀನಿ ಎಕ್ಸಾಂಪಲ್. ಓಕೆ, ಸೊ ನೀವು ಹತ್ರ ಮಲ್ಟಿಪಲ್ ಯಾವ್ದಾದ್ರು ತೊಗೋಬೋದು. ಓಕೆ, ಸೊ ಇಲ್ಲಿ 3 ಕಡೆ, ನಮ್ಮ 4 ಕಡೆ ರೂರಲಲ್ಲಿ 3 ಕಡೆ ಬ್ರ್ಯಾಂಚ್ ಇದೆ ಅಂದ್ಕೊಳ್ಳಿ ಟಾಟಾ ಮೋಟಾರ್ಸ್ದು. ರೂರಲಲ್ಲಿ ಬ್ಯಾಂಗ್ಳೂರು ರೂರಲಲ್ಲಿ, ಸೊ ಡಿವಿಷನ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸೊ 3 ಕಡೆ ಬ್ರ್ಯಾಂಚ್ ಇದೆ ಅವ್ರದ್ದು ಅಂತ ಇಟ್ಕೊಳ್ಳಿ. ಸೊ ಇವಾಗ ಫಾರ್ ನಾವೀಗ ಆನೆಕಲ್ ತೊಗೊಂಡ್ರೆ ಆನೆಕಲ್ಗೊಂದು ಕ್ರಿಯೇಟ್ ಮಾಡಿ. ಸೊ ಇದು ಬ್ಯಾಂಗ್ಳೂರು ರೂರಲ್ ಅಂಡರಲ್ಲಿ ಬರುತ್ತೆ. ಬ್ಯಾಂಗ್ಳೂರು ರೂರಲ್ದು ಏನು 1010. ಓಕೆ, ಸೊ ಸೇಮ್ ಅದೇ ನೇಮಿಂಗ್ ಕನ್ವೆನ್ಷನ್ನೇ ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ. ಸೊ 1010 ಹಾಕಿದ್ದೀನಿ. ಸೊ ನೆಕ್ಸ್ಟ್ 001 ಹಾಕ್ತೀನಿ. ಓಕೆ, ಸೊ ಈ ಥರ ಕ್ರಿಯೇಟ್ ಮಾಡ್ತೀವಿ. ಸೊ ಡೇಟ್ ಬಂದ್ಬಿಟ್ಟು ನಾವು ಫಸ್ಟ್ 04/2000. ಓಕೆ, ಸೊ ಎಂಟರ್. ಕಂಟ್ರೋಲಿಂಗ್ ಏರಿಯಾ ಡಸ್ ನಾಟ್ ಹ್ಯಾವ್ ಸ್ಟ್ಯಾಂಡರ್ಡ್ ಏರರ್ ಕೀ ಮಾಡಿದ್ನಲ್ಲ ನಾವು ಕ್ರಿಯೇಟ್ ಮಾಡಿದ್ರು ಮೇ ಬಿ ಅಸೈನ್ ಮಾಡಿಲ್ಲ ಅನ್ಸುತ್ತೆ. ಅಸೈನ್ ಮಾಡಿ. ಓಕೆ, ಸೊ ಅಸೈನ್ ಮಾಡೋಣ. Second. Controlling area DATM does not send.
ನಮ್ಮ ಕಾಲ್ ಸೆಂಟರ್ ಇದೆ ಯಾವುದು ಸೊ ಡೀಟೇಲ್ಸ್ ಸೊ ರೆಸ್ಪಾನ್ಸಿಬಲ್ ಓಕೆ. ಸೊ ಇಲ್ಲಿ ಐರಕ್ಕೆ, ಸೊ ಇಲ್ಲಿ ಬ್ಲ್ಯಾಂಕ್ ಇದೆ ನೋಡಿ, ಕಾಲ್ ಸೆಂಟರ್ ಐರಕ್ಕೆ. ಸೊ ಇಲ್ಲಿ ಐರಕ್ಕೆ ಹಾಕಬೇಕು. ಸೊ ನಾವು TMCC ಅಂತ ಕ್ರಿಯೇಟ್ ಮಾಡಿ ನಾನು ಹಾಕಿದ ತಕ್ಷಣ ಸೇವ್ ಮಾಡಿಬಿಡಿ. ಸೊ ಇವಾಗ ಅಲೋ ಮಾಡುತ್ತೆ ಅಲ್ಲಿ ಕ್ರಿಯೇಟ್ ಮಾಡಿ. ಓಕೆ. ಸೊ ಇವಾಗ ನಾವು ಇದನ್ನ ಅಸೈನ್ ಮಾಡಿದ್ದೀವಿ ಇದು ಕಂಟ್ರೋಲಿಂಗ್ ಏರಿಯಾ. ಓಕೆನಾ. ಸೊ ಓಕೆ ಕೆಪಿಗೆ ಹೋಗ್ಬಿಟ್ಟು ಅಸೈನ್ ಮಾಡಬೇಕು. ಇವಾಗ ಎಂಟರ್ ಕೊಡ್ತೀನಿ. ಬ್ಯಾಕ್ ಹೋಗ್ಬಿಟ್ಟು ಮಾಡೋಣ. ಸೊ ಮತ್ತೆ A01 ಸೊ ಸೇಮ್ ಡೇಟ್ ಎಂಟರ್. ಸೊ ಇವಾಗ ತೊಗೊಳ್ತೀನಿ. ಸೊ ಇವಾಗ ನೇಮ್, ಸೊ ನಾವು ಯಾವುದು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸೊ ಬ್ಯಾಂಗ್ಳೂರು ರೂರಲಲ್ಲಿ ಸೊ ಆನೇಕಲ್ಲಿ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಆನೇಕಲ್ಲಿ ಕ್ರಿಯೇಟ್ ಮಾಡ್ತಿದ್ದೀವಲ್ವಾ. ಸೊ ಇಲ್ಲಿ ಹಾಕಿ. ಸೊ ಪರ್ಸನಲ್ ರೆಸ್ಪಾನ್ಸಿಬಲ್ ಯಾವ್ದಾದ್ರು ತೊಗೋಬೋದು, ಯಾವುದನ್ನು ತೊಗೊಳ್ಳಿ. ಸೊ ಇಲ್ಲಿ ಕಾಸ್ಟ್ ಸೆಂಟರ್ ಕೆಟಗರಿ ಇರುತ್ತೆ. ಸೊ ಕಾಸ್ಟ್ ಸೆಂಟರ್ ಕೆಟಗರಿ ಬಂದ್ಬಿಟ್ಟು ಸೊ ಮ್ಯಾಂಡೇಟರಿ ಫೀಲ್ಡ್ ಅಂದರೆ ನಿಮ್ಗೆ ಯಾವ ಥರ ಡಿಪಾರ್ಟ್ಮೆಂಟ್ ಇರುತ್ತೆ ಅದ್ರ ವೈಸ್ ಇರುತ್ತೆ. ಮಾರ್ಕೆಟಿಂಗಾ, ಫೈನಾನ್ಸ್ ಡಿಪಾರ್ಟ್ಮೆಂಟಾ ಅಥವಾ ಲಾಜಿಸ್ಟಿಕ್ಸಾ, ಸೊ ಯಾವ ಥರ ಡಿಪಾರ್ಟ್ಮೆಂಟ್ಗೆ ಈ ಕಾಸ್ಟ್ ಸೆಂಟರ್ ಯೂಸ್ ಮಾಡ್ತೀವಿ ಅಂತ. ಓಕೆ. ಫಾರ್ ಎಕ್ಸಾಂಪಲ್ ನೀವು ಬರೀ ಒಂದು ಮೆಟೀರಿಯಲ್ ಕನ್ಸಂಪ್ಷನ್ಸ್ಗೆ ಯೂಸ್ ಮಾಡ್ತಾ ಇದ್ರೆ ಸೊ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿಬಿಡಿ. ಸೊ ಮೆಟೀರಿಯಲ್ ಸೆಲೆಕ್ಟ್ ಮಾಡಿದಾಗ ಸೊ ಇದೇನಾಗುತ್ತೆ, ಮೆಟೀರಿಯಲ್ ಕನ್ಸಂಪ್ಷನ್ಸ್ಗೆಲ್ಲ ಈ ಕಾಸ್ಟ್ ಸೆಂಟರ್ಸ್ನ ಯೂಸ್ ಮಾಡ್ಬೋದು ಕಾಸ್ಟ್ ಬುಕ್ ಮಾಡೋದಕ್ಕೆ. ಓಕೆ. ಸೊ ಇವಾಗ ಹೈರಾರ್ಕಿ ಏರಿಯಾ, ಸೊ ಹೈರಾರ್ಕಿ ಏರಿಯಾನ ಬಂದ್ಬಿಟ್ಟು ನಿಮಗೆ ಸೊ ಪರ್ಟಿಕ್ಯುಲರ್ ಮ್ಯಾಂಡೇಟರಿ ಫೀಲ್ಡ್. ಸೊ ಇದನ್ನು ಕೂಡ ನಾವು ಎಂಟರ್ ಮಾಡಬೇಕು. ಸೊ ಹೈರಾರ್ಕಿ ಏರಿಯಾ ನಾವು ಒಂದು ಇವಾಗ ಕರ್ನಾಟಕ ಅಂಡರಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಒಂದೇ ತೊಗೊಳ್ತೀವಿ, ಕರ್ನಾಟಕನೇ ತೊಗೊಳ್ತೀವಿ. ಓಕೆ. ಸೊ ಕರ್ನಾಟಕ. ಸೊ ನೆಕ್ಸ್ಟ್ ಕರೆನ್ಸಿ INR, ದೆನ್ ಪ್ರಾಫಿಟ್ ಸೆಂಟರ್ ಗ್ರೂಪ್. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್ ಯಾವುದು, ನಾನು ಇವಾಗ ಬ್ಯಾಂಗ್ಳೂರು ಅಂಡರಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಮಗೆ ನಾರ್ಮಲಿ ನಾವು ಪ್ರಾಫಿಟ್ ಸೆಂಟರ್ ಯಾರು ಕ್ರಿಯೇಟ್ ಮಾಡ್ತೀವಿ ಬ್ಯಾಂಗ್ಳೂರಿಗೆ ಅದನ್ನ ಹಾಕಬೇಕು. ಸೊ 1010. ಸೊ ಬ್ಯಾಂಗ್ಳೂರು ರೂರಲ್ಲಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ಇದು ರೂರಲ್ ಅಂಡರಲ್ಲಿ ಕ್ರಿಯೇಟ್ ಆಗುತ್ತೆ ಇವಾಗ. ಅರ್ಥ ಆಯ್ತಾ. ಸೊ ಇವಾಗ ರೂರಲ್ ಅಂಡರಲ್ಲಿ ಈ ಕಾಸ್ಟ್ ಸೆಂಟರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸೇಮ್ ಹೋಗೋದು. ಸೊ ಇವಾಗ ಕಾಸ್ಟ್ ಸೆಂಟರ್ ಕ್ರಿಯೇಟ್ ಆಯಿತು. ಓಕೆ. ಸೊ ಇವಾಗ 101001 ಶೀಟ್ ಅಲ್ಲ. ಸೊ ಆನೆಕ್ಟ್ ಕಾಸ್ಟ್ ಸೆಂಟರ್ಸ್ನ ಸೊ ಇದನ್ನ ಕ್ರಿಯೇಟ್ ಮಾಡಿ. ಓಕೆ. ಸೊ ಇವಾಗ ನೆಲಮಂಗಲವನ್ನು ಕ್ರಿಯೇಟ್ ಮಾಡಿ ಆಯ್ತಾ. ಆಯ್ತಾ. ಸೊ ಪರ್ಸನಲ್ ರೆಸ್ಪಾನ್ಸಿಬಲ್ ಯಾರು ಕೊಡಿ. ಸೊ ನೆಕ್ಸ್ಟ್ ಕ್ಯಾಟಗರಿ ಅದೇ ಇರಲಿ, ಮೆಟೀರಿಯಲ್ ತೊಗೊಳ್ಳೋಣ, ಕರ್ನಾಟಕನ ಹೋಗೋಣ, INR ತೊಗೊಳ್ಳೋಣ. ಸೊ ಇವಾಗ ಇದರಲ್ಲಿ ಸೇಮ್. ಓಕೆ. ಸೊ ಎರಡು ಕ್ರಿಯೇಟ್ ಮಾಡಿದ್ವಿ. ಸೊ ಟೈಮ್ ಬೀಯಿಂಗ್ ಇವಾಗ ಎರಡು ಕ್ರಿಯೇಟ್ ಮಾಡೋದನ್ನ ತೋರಿಸ್ತೀವಿ. ಓಕೆನಾ. ಸೊ ಇವಾಗ ಓಕೆ ಇವಾಗ ಹೋಗಿ. ಸೊ ಓಕೆ ಟಿ ಕೋಡಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಇವಾಗ ಕರ್ನಾಟಕ ಅಂಡರಲ್ಲಿ ಎರಡು ಕ್ರಿಯೇಟ್ ಆಗಿದೆ, ಒಂದು ಆನೇಕಲ್ಲ, ಇನ್ನೊಂದು ನೆಲಮಂಗಲ. ಸೊ ನೀವು ನೆಕ್ಸ್ಟ್ ಕ್ರಿಯೇಟ್ ಮಾಡಿದ್ದೆಲ್ಲ ಅದರ ಅಂಡರಲ್ಲಿ ಬರುತ್ತೆ ಕರ್ನಾಟಕ ಅಂಡರಲ್ಲಿ. ಓಕೆ. ಸೊ ನೆಕ್ಸ್ಟ್ ನೀವು ಬೇರೆ ಬ್ರಾಂಚ್ ಕ್ರಿಯೇಟ್ ಮಾಡಿದ್ರು ಕೂಡ ನಿಮ್ಮ ಕರ್ನಾಟಕ ಅಂಡರಲ್ಲೇ ಬರುತ್ತೆ. ಯಾಕೆಂದರೆ ನಾನು ಇದರಲ್ಲಿ ಸಪ್ರೇಟ್ ಸೆಗ್ರಿಗೇಷನ್ ಮಾಡಿಲ್ಲ, ಗ್ರೂಪಿಂಗ್ ಡಿಸ್ಟ್ರಿಕ್ಟ್ ವೈಸ್ ಆಲ್ರೆಡಿ ಪ್ರಾಫಿಟ್ ಸೆಂಟರ್ ಇರೋದ್ರಿಂದ ಸಪ್ರೇಟ್ ಕಾಸ್ಟ್ ಸೆಂಟರ್ಸ್ಗೆ ಸೆಗ್ರಿಗೇಷನ್ ಮಾಡಿಲ್ಲ. ಓಕೆ. ಸೊ ಹಂಗಾಗಿ ಸೊ ನೀವು ಇದರ ಅಂಡರಲ್ಲಿ ಕ್ರಿಯೇಟ್ ಮಾಡ್ಬೋದು, ಕರ್ನಾಟಕ ಅಂಡರಲ್ಲೇ ಎಲ್ಲ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ಇಷ್ಟೇ ಸಿಂಪಲ್. ಏನಂದರೆ ಕಾಸ್ಟ್ ಸೆಂಟರ್ಸು ಪ್ರಾಫಿಟ್ ಸೆಂಟರ್ಗೂ ಡಿಫ್ರೆನ್ಸ್ ಏನು ಅಂದರೆ, ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು ಕಂಪನಿ ಕೋಡ್ ಸ್ಪೆಸಿಫಿಕ್. ಈಗ ನೆನ್ಪಿಟ್ಕೊಳ್ಳಿ, ಇಂಟರ್ವ್ಯೂಲ್ಲಿ ಕೇಳ್ತಾರೆ, ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ ನನಗೆ ಪ್ರಾಫಿಟ್ ಸೆಂಟರ್ ಟೈಮಲ್ಲಿ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು ಕಂಪನಿ ಕೋಡ್ ಸ್ಪೆಸಿಫಿಕ್. ಪರ್ಟಿಕ್ಯುಲರ್ ನೀವು ಯಾವ ಕಂಪನಿ ಕೋಡ್ ಯೂಸ್ ಮಾಡ್ತೀರಾ ಅದೇ ಕಂಪನಿ ಕೋಡ್ಗೆ ಯೂಸ್ ಮಾಡಬೇಕು ಆ ಪ್ರಾಫಿಟ್ ಸೆಂಟರ್ನ. ಬೇರೆ ಕಂಪನಿ ಯೂಸ್ ಮಾಡಬೇಕು ಅಂದರೆ ಮತ್ತೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಆ ಕಂಪನಿ ಕೋಡ್ಗೆ ಆ್ಯಕ್ಟಿವೇಟ್ ಮಾಡಬೇಕು. ಓಕೆ. ಸೊ ಹೆಂಗೆ ಆ್ಯಕ್ಟಿವೇಟ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಹೆಂಗೆ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಬ್ಯಾಕ್ ಹೋಗಿ ತೋರಿಸ್ತೀನಿ. ಸೊ KE50
1 ಕ್ರಿಯೇಷನ್ಗೆ, ನಾವು 2ಗೆ ಎಡಿಟರ್ ಚೇಂಜಸ್ಗೆ. ಓಕೆ, ಸೊ ಪ್ರಾಫಿಟ್ ಸೆಂಟರ್, ಸೊ ನಾವು ಪ್ರಾಫಿಟ್ ಸೆಂಟರ್ ಯಾವುದು 1010 ಅಂತ ಎಂಟರ್. ಸೊ ಈ ಪ್ರಾಫಿಟ್ ಸೆಂಟರ್ಲಿ ಕಂಪನಿ ಕೋಡ್ಸ್ ಅಂತ ಒಂದು ಟ್ಯಾಬ್ ಇದೆ. ಸೊ ಈ ಕಂಪನಿ ಕೋಡ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮಲ್ಟಿಪಲ್ ಕಂಪನಿ ಕೋಡ್ಸ್ ಕ್ರಿಯೇಟ್ ಮಾಡಿದರೆ ನೀವು ಇಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ನ ತೋರಿಸುತ್ತೆ. ಸೊ ಅವಾಗ ಇಲ್ಲಿ ಚೆಕ್ ಮಾರ್ಕ್ ಇದೆಯಲ್ಲ ಅಸೈನ್ಡ್ ಆ್ಯಂಡ್ ಡಿಆಕ್ಟಿವೇಟ್ ಆಕ್ಟಿವೇಟ್ ಅಂತ. ಸೊ ಇದನ್ನ ಟಿಕ್ ಮಾಡಿದ್ರೆ ಇದು ಅಸೈನ್ ಆಗುತ್ತೆ ಈ ಕಂಪನಿ ಕೋಡ್ಗೆ. ಇದು ರಿಮೂವ್ ಮಾಡಿದ್ರೆ ಇದು ಡಿಅಸೈನ್ ಆಗುತ್ತೆ. ಓಕೆ, ಸೊ ಡಿಅಸೈನ್ ಆದಾಗ ಏನಾಗುತ್ತೆ, ಇದು ಇದಕ್ಕೆ ಪೋಸ್ಟಿಂಗ್ ಅಲೋ ಮಾಡಲ್ಲ, ಎರರ್ ಬರುತ್ತೆ ಪೋಸ್ಟ್ ಮಾಡೋಕೆ ಹೋದಾಗ. ಓಕೆ, ಇದು ಯಾವಾಗಲೂ ಅಸೈನ್ ಆಗೇ ಇರಬೇಕು. ಸೊ ನೀವು ಬೇರೆ ಕಂಪನಿ ಕೋಡ್ ಕ್ರಿಯೇಟ್ ಮಾಡಿದ್ರು ಸಿಸ್ಟಮಲ್ಲಿ ಇದು ಎನೇಬಲ್ ಇಲ್ಲ ಡಿಸೇಬಲ್ ಇದೆ ಅಂದರೆ ಸೊ ನಿಮಗೇನಾಗುತ್ತೆ, ಪೋಸ್ಟಿಂಗ್ ಮಾಡುವಾಗ ಎರರ್ ಬರುತ್ತೆ. ಓಕೆ, ದಿಸ್ ಪ್ರಾಫಿಟ್ ಸೆಂಟರ್ ಇಸ್ ನಾಟ್ ಅಸೈನ್ ಫಾರ್ ದ ಕಂಪನಿ ಕೋಡ್ TATM ಅಂತ ಬರುತ್ತೆ ಇರೋದು. ಸೊ ಅದಕ್ಕೋಸ್ಕರ ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಇಂಟರ್ವಲ್ ಕೇಳ್ತಾರೆ, ಸೊ ಪ್ರಾಫಿಟ್ ಸೆಂಟರ್ಸ್ಗೂ ಕಂಟ್ರೋಲಿಂಗ್ ಕಾಸ್ಟ್ ಸೆಂಟರ್ಸ್ಗೂ ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ಕೇಳ್ತಾರೆ. ಸೊ ಅವಾಗ ಏನು ಹೇಳಬೇಕು ನೀವು ಅಂದರೆ, ಪ್ರಾಫಿಟ್ ಸೆಂಟರ್ ಕಂಪನಿ ಕೋಡ್ ಸ್ಪೆಸಿಫಿಕ್ಕು, ಸೊ ಪರ್ಟಿಕ್ಯುಲರ್ ಕಂಪನಿಗೆ ಕ್ರಿಯೇಟ್ ಮಾಡ್ತೀವಿ. ಬಟ್ ಕಾಸ್ಟ್ ಸೆಂಟರ್ ಇಸ್ ನಾಟ್ ಲೈಕ್ ಪ್ರಾಫಿಟ್ ಸೆಂಟರ್. ವಿ ಕ್ಯಾನ್ ಅಸೈನ್ ಫಾರ್ ದ ಮಲ್ಟಿಪಲ್ ಕಂಪನಿ ಕೋಡ್ ಬಿಕಾಸ್ controlling profit center is company code specific, controlling cost center is controlling area specific. Okay, so ಇದೊಂದು ಟ್ರಾನ್ಸ್ಲೇಟ್ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ಇದರಿಂದಲೇ ಎರಡು ಮಾಡಿದ್ವಲ್ಲ, ಸೊ ಕೇಸ್ 0 1. ಓಕೆ, ಸೊ 102 ಆಯಿತು, 3 ಮಾಡಿ. ಸೊ 3 ಮಾಡ್ಬಿಟ್ಟು ಸೊ ನೆಕ್ಸ್ಟ್ ಯಾವುದು ಜೀವನ ಇಲ್ಲ. ಓಕೆ, ಸೊ ಎಂಟರ್. ಸೊ ಹೈರಾರ್ಕಿ ಓಪನ್ ಮಾಡೀನಿ, ಅದಕ್ಕೆ ಅಲೋ ಮಾಡ್ತಾ ಇಲ್ಲ, ಹೈರಾರ್ಕಿ ಕ್ಲೋಸ್ ಮಾಡ್ತೀನಿ. ಸೊ ಹೈರಾರ್ಕಿ ಕ್ಲೋಸ್ ಮಾಡಿಬಿಟ್ಟು ಎಂಟರ್. ಸೊ ಇವಾಗ ಸೇವ್ ಮಾಡಿ ಆಗುತ್ತೆ. ಓಕೆ, ಸೊ ಕ್ರಿಯೇಟೆಡ್. ಸೊ ಇವಾಗ ನಾವೇನು ಮಾಡಿದ್ವಿ, ಸೊ ಒಂದು ಬ್ಯಾಂಗ್ಳೂರ್ ಅಂಡರಲ್ಲಿ ಈ ಮೂರಕ್ಕೂ ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಸೊ ಇದನ್ನ ಸೊ ನೆಕ್ಸ್ಟ್ 101 103 ಸೊ ಮೂರನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಬ್ಯಾಂಗ್ಳೂರ್ ಅಂಡರಲ್ಲಿ ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಸೊ ಸೇಮ್ ಅದೇ ಥರ ಇನ್ನೊಂದು ಡಿಸ್ಟಿಕ್ ಅಂಡರಲ್ಲೂ ನಾನು ಕ್ರಿಯೇಟ್ ಮಾಡ್ಬಿಡ್ತೀನಿ. ಸೊ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಬ್ಯಾಂಗ್ಳೂರ್ ಬೇಡ, ತುಮಕೂರು ತೊಗೊಂಡ್ಬಿಡ್ತೀನಿ ಇವಾಗ. ಸೊ ಬ್ಯಾಂಗ್ಳೂರ್ ಬೇಡ, ತುಮಕೂರು ತೊಗೊಂಡು. ಓಕೆ, ಸೊ ಇವಾಗ ತುಮಕೂರಲ್ಲಿ ಎಲ್ಲೆಲ್ಲಿ ಬ್ರಾಂಚ್ ಇದೆ, ಫಾರ್ ಎಕ್ಸಾಂಪಲ್ಲು ಶಿರಾ ಬರುತ್ತೆ ತುಮಕೂರಿನಲ್ಲಿ, ಆಮೇಲೆ ಪಾವಗಡನೇ ತುಮಕೂರು ಅಂತ. ಸೊ ನೆಕ್ಸ್ಟ್ ಇನ್ನೇನು ಬರುತ್ತೆ, ತುಮಕೂರು ಟಿಪ್ಟೂರು ಬರುತ್ತಲ್ವ, ಟಿಪ್ಟೂರು ಬರುತ್ತೆ ತುಮಕೂರು, ಮತ್ತು ಚಿಕ್ಕನಹಳ್ಳಿ ಬರುತ್ತೆ. ಸೊ CM ಓಕೆ, ಸೊ ಇಷ್ಟು ಮಲ್ಟಿಪಲ್ ಇವಾಗ ಡಿಫ್ರೆಂಟ್ ನಮಗೆ ಬ್ರಾಂಚಸ್ ಇದೆ, ಎಷ್ಟೇ ಬ್ರಾಂಚಸ್ ಇದೆ ಅಂತ ಇಟ್ಕೊಳ್ಳಿ ತುಮಕೂರಲ್ಲಿ. ಓಕೆ, ಸೊ ಇವಾಗ ನಾವು ತುಮಕೂರು ಅಂಡಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಕ್ರಿಯೇಟ್ ಕಾಸ್ಟ್ ಸೆಂಟರ್ಸ್ಗೆ ನಾವು ಏನು ಸೀರೀಸ್ ಯೂಸ್ ಮಾಡಿದ್ರೆ ಬೆಟರು. ಸೊ ಇವಾಗ ಆಲ್ರೆಡಿ ಪ್ರಾಫಿಟ್ ಸೆಂಟರ್ ಏನಿದೆ 1011 ಇದೆ. ಸಿ ನೀವು ಅದೇ ತೊಗೋಬೇಕು ಇದೇ ತೊಗೋಬೇಕು ಅಂತ ಇಲ್ಲ, ಜಸ್ಟ್ ಯು ಹ್ಯಾವ್ ಟು ಸಜೆಸ್ಟ್ ಟು ದ ಕ್ಲೈಂಟ್. ಸಿ ಅವರು ನಮಗೆ ಅವರಿಗೆಲ್ಲ ಗೊತ್ತಿರಲ್ಲ ಏನು ಕೋಡಿಂಗ್ ಮಾಡಬೇಕು, ಹೆಂಗೆ ಎಲ್ಲಿ ಏನು ಕನೆಕ್ಷನ್ಸ್ ಇರುತ್ತೆ ಅವೆಲ್ಲ ಏನು ಗೊತ್ತಿರಲ್ಲ ಅವ್ರಿಗೆ. ಓಕೆ, ಸೊ ನಾವು ಅದಕ್ಕೆ ಅವ್ರಿಗೆ ಪ್ರಾಪರಾಗಿ ಗೈಡ್ ಮಾಡಬೇಕು. ಅವ್ರು ನಮ್ಗೆ ಯಾವಾಗ ಬ್ಲೂ ಪ್ರಿಂಟ್ ಕೊಡ್ತಾರೋ ಅವಾಗ ನಾವು ಇದೆಲ್ಲ ಒಂದು ಡಿಸೈನ್ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಓಕೆ, ಸೊ ಈ ಥರ ಮಾಡ್ಬೋದು, ಇದನ್ನು ಈ ಥರ ಕ್ರಿಯೇಟ್ ಮಾಡ್ಬೋದು, ಈ ಥರ ಅಸೈನ್ ಮಾಡ್ಬೋದು, ಈ ಥರ ಎಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಇವಾಗ ಸೊ 1011 ಇದೆ. ಸೊ 1011 ಇರೋದ್ರಿಂದ ನಾನೇನು ಮಾಡ್ತೀನಿ, ಇಲ್ಲಿ 11 ಹಾಕ್ಬಿಟ್ಟು 01 ಹಾಕ್ಬಿಡ್ತೀನಿ. ಓಕೆ, ಸೊ 26 ಅಲ್ವಾ ಇದು 6 ಏನೋ ತೊಗೊಂಡಿದ್ದು ನಾನು 7. ಓಕೆ, ಸೊ 01. ಓಕೆ, ಸೊ ಎಂಟರ್. ಸೊ ಇವಾಗ ಶಿರಾಗಿ ಪರ್ಸನಲ್ ಸ್ಪಾನ್ಸರ್ ಯಾರು ತೊಗೊಳ್ಳಿ. ಸೊ ಇದು ಮೆಟೀರಿಯಲ್ ಬೇಕು, ಮೆಟೀರಿಯಲ್ ತೊಗೊಳ್ಳಿ, ಬೇರೆ ಯಾರು ಬೇಕು ಬೇರೆ ತೊಗೊಬೋದು. ಸೊ ನೆಕ್ಸ್ಟ್ ಹೈರಾರ್ಕಿ ಕರ್ನಾಟಕನೇ. ಸೊ ಇಲ್ಲೇನು ಹಾಕ್ಬೇಕು ಇವಾಗ ನಾನು
ಯಾವ್ದು ಹಾಕಬೇಕು? ತುಮಕೂರು ಹಾಕ್ಬೇಕಾ? ತುಮಕೂರು ಅಂಡರ್ ಕ್ರಿಯೇಟ್ ಮಾಡ್ತಾರೆ ತುಮಕೂರು ಹಾಕಬೇಕು. ಓಕೆ, ಸೊ ನಾನು 1011 ಹಾಕಿದ್ನಲ್ಲ, ಸೊ ಬಟ್ ನಾವಿಲ್ಲಿ ತುಮಕೂರಿಗೆ 1012 ಮಾಡಿದ್ದೀವಿ. ಓಕೆ, ತುಮಕೂರು ಅಂಡರ್ ಮಾಡ್ತಿರೋದ್ರಿಂದ 1012 ತಗೋಣ. ಸೊ ಅದ್ರಲ್ಲಿ 101, ಸೊ this is 1 2. ಓಕೆ, ಎಂಟರ್. ಸೊ 1012 ಎಂಟರ್. ಸೊ ಇವಾಗ ಸೇವ್ ಮಾಡ್ತೀವಿ. ಓಕೆ, ಸೇವ್ ಆಯಿತು. ಸೊ ನೆಕ್ಸ್ಟ್ ಹೋಗ್ಬಿಟ್ಟು 2. ಸೊ ಶಿರಾ ಆಯ್ತಲ್ವ, ನೆಕ್ಸ್ಟ್ ಯಾವುದು? ಓಕೆ, ಸೊ ಇವಾಗ ಸೊ ಇನ್ನೊಂದು ಕ್ಲಿಕ್ ಮಾಡೋಣ. ಎಷ್ಟು ಹಾಕಿದ್ವಿ? 4 7. ಸೊ ಇನ್ನೊಂದು 4. ಸೊ ನೆಕ್ಸ್ಟ್ ಇತ್ತು ಆಯಿತು ಆಯಿತು. ಓಕೆ, ಸೊ ನೆಕ್ಸ್ಟ್ ಸೇವ್. ಸೊ ಇವಾಗ ನಾನು ಕ್ರಿಯೇಟ್ ಮಾಡಿದ್ರು ಇದರ ಅಂಡರ್ಲಿ. ಸೊ 1012 00 1. ಸೊ ನೆಕ್ಸ್ಟ್ 101200 2. So 101200 3. Okay, so next 101200 4. ಓಕೆ, ಸೊ ಇವಾಗ ನಾವು ಈ 4 ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಇದೇ ಥರ ಬೇರೆ ಇದಕ್ಕೂ ನಾವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇದೆಲ್ಲ ಕ್ರಿಯೇಟ್ ಆಗಿರೋದ್ರಿಂದ ಇದು ಐರಾಕಿಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಐರಾಕಿಲಿ ಎಲ್ಲ ಕರ್ನಾಟಕ ಅಂಡರಲ್ಲೇ ಇರುತ್ತೆ. ಓಕೆ, ಸೊ ಓಕೆ ಇವು ಸೊ ಎಲ್ಲ ಕರ್ನಾಟಕ ಅಂಡರಲ್ಲೇ ಬರುತ್ತೆ. ಸಿ ಎಲ್ಲ ತಾಲೂಕುಗಳನ್ನು ಕರ್ನಾಟಕ ಅಂಡರಲ್ಲಿ ಬರುತ್ತೆ. ನೀವು ಸಪ್ರೇಟ್ ಗ್ರೂಪಿಂಗ್ ಮಾಡ್ಕೋಬೋದು. ಮತ್ತೆ ಕರ್ನಾಟಕ ಅಂಡರಲ್ಲಿ ನೀವು ಸಪ್ರೇಟ್ ಗ್ರೂಪಿಂಗ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಸೊ ಅದನ್ನು ನೀವು ಕ್ರಿಯೇಟ್ ಮಾಡಿದಾಗ ಇಲ್ಲಿ ಗ್ರೂಪಿಂಗಲ್ಲಿ ಹಾಕ್ಬೋದು. ಇಲ್ಲಿ ಡಿಸ್ಪ್ಲೇ ತೋರಿಸ್ಬೋದು. ಸೊ ಇಲ್ಲಿ ಹಾಕ್ಬೋದು, ಆ ಹೈರಾರ್ಕಿನ ಇಲ್ಲಿ ಹಾಕ್ಬೋದು. ಅವಾಗ ಏನಾಗುತ್ತೆ, ಅದೇ ಹೈರಾರ್ಕಿ ಏರಿಯಾ ಅಂಡರಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಅದೇ ಹೈರಾರ್ಕಿ ಅಂಡರಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಪ್ರಾಫಿಟ್ ಸೆಂಟರ್ ಅಂಡ್ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಷನ್ ಮಾಡ್ತೀವಿ ನಾವು ಸಿಸ್ಟಮಲ್ಲಿ. ಓಕೆ, ಸೊ ಇದು ಆ್ಯಕ್ಚುಲಿ ನಿಮಗೆ ಇದು ಕ್ರಿಯೇಷನ್ಸ್. ಓಕೆ, ಗ್ರೂಪ್ ಕ್ರಿಯೇಷನ್ಸು ಇದೆಲ್ಲ. ಸೊ ಕಾಸ್ಟ್ ಸೆಂಟರ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗು ಕಂಪ್ಲೀಟ್ ಸಿನಾರಿಯೋಸ್ ವೈಸ್ ಬೇರೆ ಇರುತ್ತೆ. ಬಟ್ ನಿಮಗಿದು ಬೇಸಿಕ್ ಅಕೌಂಟಿಂಗ್. ಓಕೆ, ಬೇಸಿಕ್ ಅಕೌಂಟಿಂಗ್ ಆಫ್ ಪ್ರಾಫಿಟ್ ಸೆಂಟರ್ ಅಂಡ್ ಕಾಸ್ಟ್ ಸೆಂಟರ್ಸ್. ಓಕೆ, ಸೊ ಇದು ಕವರ್ ಆಯಿತು. ಕಂಟ್ರೋಲಿಂಗ್ ಏರಿಯಾ ಆಯಿತು, ಚಾರ್ಟ್ ಆಫ್ ಅಕೌಂಟ್ ಆಯಿತು, ಅಕೌಂಟಿಂಗ್ ಗ್ರೂಪ್ ಆಯಿತು, ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಮಾಡಿದ್ವಿ, ಪೋಸ್ಟಿಂಗ್ ಪೀರಿಯಡ್ ಆಗಿದೆ. ಓಕೆ, ಅಷ್ಟೇ ಅಲ್ವಾ. ಸೊ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ವರೆಗೂ ಮೇಂಟೈನ್ ಮಾಡಿದ್ದೀವಿ ನಾವು. ಸೊ 10 o'clock ಆಯಿತು. ಓಕೆ, ಸೊ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಕಂಟ್ರೋಲಿಂಗ್ ಏರಿಯಾನು ಕವರ್ ಮಾಡಿದ್ವಿ, ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಿಮಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಅಗೇನ್ ಸೇಮ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ನಂಬರ್ ಇಂಜಸ್ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.
ಓಕೆ ಫೈನ್. ಸೊ ಇನ್ನು ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದ್ರ ಏನೋ ಡೌಟ್ಸ್ ಇದೆಯಾ? ಏನೋ ಡೌಟ್ ಇದ್ದರೆ ಕೇಳಿ. ಇಲ್ಲ ಸರ್ ಸದ್ಯಕ್ಕೆ. ಓಕೆ, ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಡೌಟ್ಸ್ ಏನು ಜಾಸ್ತಿ ಬರೋದಿಲ್ಲ, ಯಾಕೆಂದರೆ ಡೈಲಿ ಕ್ಲಾಸ್ ಕೇಳಿ ಡೈಲಿ ವೀಡಿಯೋ ರೆಕಾರ್ಡಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ. ಸೊ ಮಿಡಲಲ್ಲಿ ಎಲ್ಲರೂ 1 or 2 days ನೀವು ಗ್ಯಾಪ್ ಕೊಟ್ಟರೆ ಅಂದರೆ ಸೊ ನಿಮಗೆ ಆಬ್ವಿಯಸ್ಲಿ ಡೌಟ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನೀವು ವೀಡಿಯೋ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಥರ ನೋಡಬೇಕಾಗುತ್ತೆ. ಮಿಸ್ ಆಗಿ ಎಲ್ಲಾದರೂ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೂ ಮತ್ತೆ ಹೊಸದಿಂದ ನೋಡಬೇಕಾಗುತ್ತೆ, ಆವಾಗಲೇ ಡೌಟ್ ಸ್ಟಾರ್ಟ್ ಆಗೋದು. ಸೊ ಡೈಲಿ ಬೇಸಿಸ್ ಪ್ರಾಕ್ಟೀಸ್ ಮಾಡಿದ್ರೆ ಏನು ಇಶ್ಯೂ ಇರೋದಿಲ್ಲ. ಓಕೆ, ಸೊ ಡೈಲಿ ಬೇಸ್ ಪ್ರಾಕ್ಟೀಸ್ ಮಾಡಿ ಸಿಸ್ಟಮಲ್ಲಿ. ಸೊ ಏನಾದರೂ ಇಶ್ಯೂಸ್ ಇದ್ದರೆ ಸೊ ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲಿ ನೀವು ಹೇಳಿದ್ರೆ ನಾನು ರಿಸಾಲ್ವ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಮತ್ತೆ ಆ್ಯಕ್ಚುಲಿ ಯಾರೋ ಪಿಂಗ್ ಮಾಡಿದ್ರಿ ನಂಗೆ ವಾಟ್ಸಪ್ಪಲ್ಲಿ, ಬಟ್ ಯಾರಂತ ಗೊತ್ತಿಲ್ಲ. ಸೊ ಆ ಥರ ಏನಾದರೂ ಕೇಳಬೇಕು ಅನ್ನಂಗಿದ್ರೆ ನೀವು ಡೈರೆಕ್ಟ್ ವಾಟ್ಸಪ್ಪಲ್ಲೇ ಹಾಕಿರಿ ಏನು ಅಂತ. ಸೊ ಆಮೇಲೆ ನಾನು ಫ್ರೀ ಇದ್ದಾಗ ಬೇಕಾದ್ರೆ ನಿಮ್ಗೆ ಮೆಸೇಜ್ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಕಾಲ್ ಮಾತಾಡಬೇಕು ಅಂದ್ರೂ ಅಷ್ಟೇ, ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ, ಅಟ್ಲೀಸ್ಟ್ ನಾನು ರಿಟರ್ನ್ ನಿಮಗೆ ರಿಪ್ಲೈ ಮಾಡಿದಾಗ ಕಾಲ್ ಮಾಡಿ. ಓಕೆ ಓಕೆ ಗೈಸ್, ಫೈನ್ ದೆನ್, ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್.